ಮಕ್ಕಳಿಗಾಗಿ ಬೈಬಲ್ ಅರ್ಪಿಸುವ ದೇವರು ಸಮಸ್ತವನ್ನು ಉಂಟು ಮಾಡಿದನು. ನಮ್ಮನ್ನು ಯಾರು ಉಂಟು ಮಾಡಿದರು? ದೇವರ ವಾಕ್ಯವಾದ ಬೈಬಲ್ ಮನುಷ್ಯರು ಈ ಭೂಮಿಯ ಮೇಲೆ ಹೇಗೆ ಬಂದರು ಎಂದು ತಿಳಿಸುತ್ತದೆ. ಅನೇಕ ವರ್ಷಗಳ ಹಿಂದೆ ದೇವರು ಮೊದಲ ಮನುಷ್ಯನನ್ನು ಉಂಟು ಮಾಡಿದನು. ದೇವರು ಭೂಮಿಯ ಮೇಲಿರುವ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನೊಳಗೆ ತನ್ನ ಜೀವಶ್ವಾಸವನ್ನು ಊದಿದನು. ಆಗ ಅವನು ಜೀವಿಸುವವನಾದನು. ದೇವರು ಅವನಿಗೆ ಆದಾಮನೆಂದು ಕರೆದನು ಮತ್ತು ಅವನನ್ನು ಏದೇನ್ ಎಂಬ ಸುಂದರವಾದ ತೋಟದೊಳಗೆ ಇರಿಸಿದನು. ದೇವರು ಆದಾಮನನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಲೋಕವನ್ನು, ಸುಂದರವಾದ ವಸ್ತುಗಳನ್ನು, ಜೀವಿಗಳನ್ನು ಉಂಟು ಮಾಡಿದನು. ಬೆಟ್ಟಗುಡ್ಡಗಳನ್ನು, ಹುಲ್ಲುಗಾವಲುಗಳನ್ನು, ಸುವಾಸನೆಯ ಹೂವುಗಳನ್ನು, ಎತ್ತರವಾದ ಮರಗಳನ್ನು, ಸುಂದರವಾದ ಪಕ್ಷಿಗಳನ್ನು, ಜೇನುನೊಣಗಳನ್ನು, ಮೀನುಗಳನ್ನು, ಹರಿದಾಡುವ ಕ್ರಿಮಿಕೀಟೆ ಇವೆಲ್ಲವನ್ನೂ ಹಂತ ಹಂತವಾಗಿ ಉಂಟು ಮಾಡಿದನು. ಹೌದು, ದೇವರು ಆಕಾಶ ಭೂಮಿಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದನು. ಆದಿಯಲ್ಲಿ, ಅಂದರೆ ದೇವರು ಯಾವುದನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ದೇವರ ಹೊರತು ಯಾವುದೂ ಅಸ್ತಿತ್ವದಲ್ಲಿರಲಿಲ್ಲ. ಮನುಷ್ಯರು, ದೇಶಗಳು, ಸ್ಥಳಗಳು ಅಥವಾ ವಸ್ತುಗಳು ಯಾವುದೂ ಇರಲಿಲ್ಲ. ಬೆಳಕು ಇರಲಿಲ್ಲ, ಕತ್ತಲು ಮಾತ್ರ ಇತ್ತು. ಸಮಯ ಕೂಡ ಇರದರಿಂದ ಈ ಹೊತ್ತು ನಾಳೆ ಎಂಬುವುದು ಇರಲಿಲ್ಲ. ದೇವರಿಗೆ ಆರಂಭವಿಲ್ಲದಿರುವುದರಿಂದ ಆತನೊಬ್ಬನೇ ಇದ್ದನು. ನಂತರ ದೇವರು ಸೃಷ್ಟಿಸುವ ಕಾರ್ಯದಲ್ಲಿ ತೊಡಗಿದನು. ಆದಿಯಲ್ಲಿ, ಅಂದರೆ ಅನೇಕ ವರ್ಷಗಳ ಹಿಂದೆ ದೇವರು ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದು ಮತ್ತು ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲು ಮುಚ್ಚಿಕೊಂಡಿತ್ತು. ಆಗ ದೇವರು ಬೆಳಕಾಗಲಿ ಎಂದು ಹೇಳಿದನು. ತಕ್ಷಣವೇ ಬೆಳಕು ಕಾಣಿಸಿಕೊಂಡಿತು. ದೇವರು ಬೆಳಕನ್ನು, ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲು ಎಂದು ಮತ್ತು ಕತ್ತಲೆಗೆ ರಾತ್ರಿ ಎಂದು ಕರೆದನು. ಹೀಗೆ ಸಾಯಂಕಾಲವು ಮುಂಜಾನೆಯೂ ಆಗಿ ಮೊದಲನೇ ದಿನವಾಯಿತು. ಎರಡನೆಯ ದಿನ ದೇವರು ಆಕಾಶದ ಕೆಳಗೆ, ಅಂದರೆ ಭೂಮಿಯ ಮೇಲೆ ನೀರುಗಳುಳ್ಳ ಸಾಗರಗಳು, ಸಮುದ್ರಗಳು ಮತ್ತು ಕೆರೆಗಳು ರೂಪುಗೊಳ್ಳುವಂತೆ ಮಾಡಿದನು. ಹಾಗೆಯೇ ಒಣನೆಲವು ಕಾಣುವಂತೆ ಮಾಡಿದನು. ಸಾಯಂಕಾಲವು ಮುಂಜಾನೆಯೂ ಆಗಿ ಎರಡನೇ ದಿನವಾಯಿತು. ನಂತರ ದೇವರು ಒಣನೆಲದಲ್ಲಿ ಹುಲ್ಲು, ಗಿಡ, ಮರ, ಪೊದೆಗಳು ಹುಟ್ಟಿಕೊಳ್ಳಲಿ ಎಂದು ಹೇಳಿದನು. ದೇವರು ಹೇಳಿದಂತೆಯೇ ಎಲ್ಲವೂ ಕಾಣಿಸಿಕೊಂಡವು. ಸಾಯಂಕಾಲವು ಮುಂಜಾನೆಯೂ ಆಗಿ ಮೂರನೇ ದಿನವಾಯಿತು. ನಂತರ ದೇವರು ಸೂರ್ಯನನ್ನು, ಚಂದ್ರನನ್ನು ಮತ್ತು ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳನ್ನು ಉಂಟು ಮಾಡಿದನು. ಸಾಯಂಕಾಲವು ಮುಂಜಾನೆಯೂ ಆಗಿ ನಾಲ್ಕನೇ ದಿನವಾಯಿತು. ನೀರಿನಲ್ಲಿ ಚಲಿಸುವ ಜೀವಿಗಳನ್ನು ಮತ್ತು ಹಾರಾಡುವ ಪಕ್ಷಿಗಳನ್ನು ದೇವರು ಉಂಟು ಮಾಡಿದನು. ನೀರಿನಲ್ಲಿ ಜೀವಿಸುವ ಎಲ್ಲ ಜೀವಿಗಳು ಉಂಟಾಗಲಿ ಎಂದು ದೇವರು ಹೇಳಿದ ಕೂಡಲೇ ದೊಡ್ಡ ಸಣ್ಣ ಮೀನುಗಳು, ಎಲ್ಲ ಥರದ ಸಮುದ್ರದ ಜೀವಿಗಳು ಉಂಟಾದವು. ನಂತರ ದೇವರು ಆಕಾಶದಲ್ಲಿ ಹಾರಾಡುವ ಎಲ್ಲ ಥರದ ಪಕ್ಷಿಗಳನ್ನು, ಭೂಮಿಯ ಮೇಲೆ ಇರುವ ಪಕ್ಷಿಗಳನ್ನು ಉಂಟು ಮಾಡಿದನು. ಹೀಗೆ ಸಾಯಂಕಾಲವು ಮುಂಜಾನೆಯೂ ಆಗಿ ಐದನೇ ದಿನವಾಯಿತು. ಸಮುದ್ರ ಜೀವಿಗಳು, ಹಾರಾಡುವ ಪಕ್ಷಿಗಳಷ್ಟೇ ಅಲ್ಲ, ದೇವರು ಆರನೆಯ ದಿನದಲ್ಲಿ ನೆಲದ ಮೇಲೆ ಚಲಿಸುವ ಎಲ್ಲ ಥರವಾದ ಪ್ರಾಣಿಗಳನ್ನು ಉಂಟು ಮಾಡಿದನು. ದೊಡ್ಡ ಗಾತ್ರದ ಆನೆಗಳು, ನೀರ್ಗುದಿರೆಗಳು, ಸಣ್ಣ ಗಾತ್ರದ ಮೊಲಗಳು, ನರಿಗಳು, ನೋಡಲು ಅಂದವಾದ ಜಿಂಕೆಗಳು, ವಿಕಾರವೆನ್ನಿಸಿಕೊಳ್ಳುವ ಮೊಸಳೆಗಳು, ಭೂಮಿಯ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಜಿರಾಫೆ, ನಾಯಿ, ಬೆಕ್ಕು, ಈ ಎಲ್ಲ ಪ್ರಾಣಿಗಳನ್ನು ದೇವರು ಉಂಟು ಮಾಡಿದನು. ಹೀಗೆ ಸಾಯಂಕಾಲವು ಮುಂಜಾನೆಯೂ ಆಗಿ ಆರನೇ ದಿನವಾಯಿತು. ಆರನೆಯ ದಿನದಂದು ದೇವರು ಮತ್ತೊಂದು ಕಾರ್ಯವನ್ನು ಕೂಡ ಮಾಡಿದನು. ಅದು
ವಿಶೇಷವಾದ ಕಾರ್ಯವಾಗಿತ್ತು. ಮನುಷ್ಯರಿಗಾಗಿ ಎಲ್ಲವೂ ಸಿದ್ಧವಾಗಿತ್ತು. ಕಾಯಿ, ಸೊಪ್ಪು, ಆಹಾರ, ಧಾನ್ಯಗಳು, ಹಣ್ಣುಗಳು ಇದ್ದವು ಮತ್ತು ಪ್ರಾಣಿಗಳು ಆತನ ಸೇವೆಗಾಗಿ ಇದ್ದವು. ಆಗ ದೇವರು ಮನುಷ್ಯನನ್ನು ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ, ಅವನು ಎಲ್ಲದರ ಮೇಲೆ ದೊರೆತನ ಮಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ದೇವರು ಆದಾಮನೊಂದಿಗೆ ಮಾತನಾಡಿ ಅವನಿಗೆ ಈ ಅಪ್ಪಣೆಯನ್ನು ಕೊಟ್ಟನು. ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಮಾತ್ರ ತಿನ್ನಲೇಬಾರದು. ತಿಂದ ದಿನವೇ ಸತ್ತು ಹೋಗುವಿ ಎಂದು ದೇವರು ಆದಾಮನಿಗೆ ಹೇಳಿದನು. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಹೋಗುವ ಒಬ್ಬ ಸಹಕಾರಿಯನ್ನು ಉಂಟು ಮಾಡೋಣ ಅಂದನು. ದೇವರು ಮನುಷ್ಯನ ಬಳಿಗೆ ಎಲ್ಲ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಬರಮಾಡಿದನು. ಆದಾಮನು ಅವೆಲ್ಲವುಗಳಿಗೂ ಹೆಸರುಗಳನ್ನು ಕೊಟ್ಟನು. ಹೀಗೆ ಮಾಡಲು ಮನುಷ್ಯನಿಗೆ ಬುದ್ಧಿಜ್ಞಾನವೂ ಬೇಕಲ್ಲವೇ? ಆದಾಮನು ಬುದ್ಧಿವಂತನೇ ಆಗಿದ್ದನು ಎಂದು ತಿಳಿದು ಬರುತ್ತದೆ. ಪ್ರಾಣಿ ಪಕ್ಷಿಗಳಲ್ಲಿ ಆದಾಮನಿಗೆ ಸರಿಹೋಗುವ ಸಹಕಾರಿ ಕಾಣಿಸಲಿಲ್ಲ. ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನು ಬರುವಂತೆ ಮಾಡಿ, ದೇವರು ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು ಅದರಿಂದ ಸ್ತ್ರೀಯನ್ನು ಅಥವಾ ಹೆಣ್ಣು ಮಗಳನ್ನು ರೂಪಿಸಿದನು. ದೇವರು ಉಂಟು ಮಾಡಿದ ಆ ಹೆಣ್ಣು ಮಗಳು ಆದಾಮನಿಗೆ ಸರಿಹೋಗುವ ಸಹಕಾರಿಯಾದಳು. ಅವನು ಆಕೆಗೆ ಹವ್ವ ಎಂದು ಕರೆದನು. ಅವರು 6 ದಿನಗಳಲ್ಲಿ ಸೃಷ್ಟಿಸುವ ಕೆಲಸವನ್ನೆಲ್ಲ ಮುಗಿಸಿಬಿಟ್ಟನು. 7ನೆಯ ದಿನದಲ್ಲಿ ದೇವರು ವಿಶ್ರಾಂತಿ ಪಡೆದನು. 7ನೆಯ ದಿನದಲ್ಲಿ ದೇವರು ವಿಶ್ರಾಂತಿ ತೆಗೆದುಕೊಂಡದರಿಂದ ಅದನ್ನು ಆಶೀರ್ವದಿಸಿ ಅದು ವಿಶ್ರಾಂತಿಯ ದಿನವಾಗಿರಲಿ ಎಂದು ಹೇಳಿದನು. ಆದಾಮ್, ಹವ್ವ ಇಬ್ಬರು ದೇವರಿಗೆ ವಿಧೇಯರಾಗಿ ಏದೇನ್ ತೋಟದಲ್ಲಿ ಸಂತೋಷವಾಗಿದ್ದರು. ದೇವರು ಅವರ ಕರ್ತನು, ಅವರಿಗೆ ಬೇಕಾದದ್ದನ್ನು ಒದಗಿಸುವವನು ಮತ್ತು ಅವರ ಆಪ್ತ ಸ್ನೇಹಿತನು ಆಗಿದ್ದನು. ಆಮೆನ್. ನಾವು ಕೆಟ್ಟವಾದ ಕಾರ್ಯಗಳನ್ನು ಮಾಡಿದ್ದೆವೆಂದು ದೇವರು ತಿಳಿದಿರುವನು. ಈ ಕೆಟ್ಟ ಕಾರ್ಯಗಳನ್ನು ಆತನ ಪಾಪವೆಂದು ಕರೆಯುತ್ತಾನೆ. ಪಾಪದ ಶಿಕ್ಷೆಯು ಮರಣವಾಗಿದೆ. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಆ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಣ ಕೊಡುವಂತೆ ಮಾಡಿದನು. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ನೀನು ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗುವುದಾದರೆ ಆತನಿಗೆ ಹೀಗೆ ಹೇಳು: ಪ್ರೀತಿಯುಳ್ಳ ದೇವರೇ, ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತು ತಿರುಗಿ ಎದ್ದು ಬಂದು ಜೀವಿಸುತ್ತಿದ್ದಾನೆ ಎಂದು ನಂಬುತ್ತೇನೆ. ನೀನು ನನ್ನ ಹೃದಯದೊಳಗೆ ಬಂದು ನನ್ನ ಪಾಪಗಳನ್ನು ಕ್ಷಮಿಸು. ಈ ಮೂಲಕ ನಾನು ಹೊಸ ಜೀವಿತವನ್ನು ಪಡೆದುಕೊಂಡು ನಿನ್ನೊಂದಿಗೆ ಸದಾ ಜೀವಿಸುವೆನು. ನಿನ್ನ ಮಗನಾಗಿ ನಿನಗಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಆಮೆನ್. ಯೋಹಾನ 3:16. ನೀನು ಪ್ರತಿದಿನವೂ ಬೈಬಲ್ ಓದು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡು. ದೇವರು ಸಮಸ್ತವನ್ನು ಉಂಟು ಮಾಡಿದನು. ದೇವರ ವಾಕ್ಯವಾದ ಬೈಬಲ್ನಿಂದ ಆರಿಸಿದ ಕತೆ ಸಿಕ್ಕುವ ಭಾಗ ಆದಿಕಾಂಡ 1 ಮತ್ತು 2ನೇ ಅಧ್ಯಾಯಗಳು. ನಿನ್ನ ವಾಕ್ಯ ವಿವರಣೆಯಿಂದ ಜ್ಞಾನೋದಯವಾಗುವುದು. ಕೀರ್ತನೆ 119, 130. ಬರಹಗಾರರು ಎಡ್ವರ್ಡ್ ಹ್ಯೂಟ್ಸ್.